ಇನ್ನು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಮೇಲೆ ಹಂಸಲೇಖ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ನಟ ಯಶ್ ಅವರನ್ನ ತೆಗಳಿದ್ರ ಹಾಗಾದ್ರೆ ನಾದಬ್ರಹ್ಮ ಹಂಸಲೇಖ. ಇನ್ನು ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರು ಕಟ್ಟಾಗಿದೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಎಲ್ಲಿ ಸುತ್ತಿದ್ರೂ ಸಹ ಕೊನೆಗೆ ಕನ್ನಡಕ್ಕೆ ಬರಬೇಕಾಗುತ್ತೆ. ಇದು ಸ್ಯಾಂಡಲ್ವುಡ್ನ ನಟರಿಗೆ ಹೇಳ್ತಾ ಇರುವಂತಹ ಮಾತು ಹಂಸಲೇಖ. ಸ್ಯಾಂಡಲ್ವುಡ್ನ ಬಾಲಿವುಡ್ ಏನೋ ಆ ವುಡ್ಡು ಈ ವುಡ್ಗೆ ಹೋಲಿಕೆ ಮಾಡಲಿಕ್ಕೆ ಆಗೋಲ್ಲ. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಮೇಲೆ ಹಂಸಲೇಖ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ನಟ ಯಶ್ ಅವರನ್ನ ನಾದಬ್ರಹ್ಮ ಹಂಸಲೇಖ ತೆಗಳಿದ್ರ ಹಾಗಾದ್ರೆ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರು ಕಟ್ಟಾಗಿದೆ. ಇದು ಹಂಸಲೇಖ ಅವರ ಬೇಸರ. ಎಲ್ಲೇ ಸುತ್ತಾಡಿದ್ರು ಸಹ ಕೊನೆಗೆ ನೀವು ಕನ್ನಡಕ್ಕೆ ಬರಬೇಕು. ಸ್ಯಾಂಡಲ್ವುಡ್ನ ಬಾಲಿವುಡ್ ಆ ವುಡ್ಡು ಈ ವುಡ್ಡು ಹೋಲಿಕೆ ಮಾಡ್ಲಿಕ್ಕೆ ಆಗೋಲ್ಲ. ಸ್ಯಾಂಡಲ್ವುಡ್ಡೇ. ಸ್ಯಾಂಡಲ್ವುಡ್ ಅಂದರೆ ಪರಿಮಳ ಎಂದರ್ಥ. ಇದು ಹಂಸಲೇಖ ಅವರ ವರ್ಣನೆ, ಸ್ಯಾಂಡಲ್ವುಡ್ ಬಗ್ಗೆ ಮಾಡಿರುವಂಥ ವರ್ಣನೆ. ಗಂಧದ ಮರದ ಪರಿಮಳ ಅಂಥದ್ದು, ಎಲ್ಲರನ್ನೂ ಒಳಗೊಂಡು ಬೆಳೆಯುವುದು ಸ್ಯಾಂಡಲ್ವುಡ್. ನೋಡಿ, ಪ್ಯಾನ್ ಇಂಡಿಯಾ ಆದಮೇಲೆ ಎಲ್ಲ ಒಂದು ಕಡೆ ಸ್ಯಾಂಡಲ್ವುಡ್ಗೆ ತಾರತಮ್ಯ ಆಗ್ತಾ ಇದೆಯೇನೋ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾ ಹೋಗಿ ಬನ್ನಿ, ಬೇಡ ಅಂತ ನಾವು ಹೇಳಲ್ಲ. ವ್ಯಾಪಾರ ಬೆಳೆಯುತ್ತೆ, ಉದ್ದನೆಯ ಗಡ್ಡ ಕೂಡ ಬೆಳೆಯುತ್ತೆ. ಗೌರಿ ಚಿತ್ರದ ಸಾಂಗ್ ಲಾಂಚ್ ಈವೆಂಟ್ನಲ್ಲಿ ಹಂಸಲೇಖ ಆಡಿರುವಂತಹ ಮಾತು ಇದು. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಮೇಲೆ ಹಂಸಲೇಖ ಎಲ್ಲೋ ಒಂದು ಕಡೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಹಂಸಲೇಖ ಸಾಕಷ್ಟು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಹೀಗೆ ಸಾಕಷ್ಟು ದಿಗ್ಗಜರಿಗೆ ಒಂದು ಸಂಗೀತ ನಿರ್ದೇಶಕರಾಗಿದ್ದವರು. ಯಾಕಂದರೆ ಅವರು ಆಗಿನ ಕಾಲದಲ್ಲೂ ಕೂಡ ಒಳ್ಳೊಳ್ಳೆ ಹಿಟ್ಗಳನ್ನ ಕೊಟ್ಟಿದ್ದಾರೆ, ಈಗಲೂ ಕೂಡ ಒಳ್ಳೊಳ್ಳೆ ಹಿಟ್ ಸಾಂಗ್ಗಳನ್ನ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಆಗಲೇ ಚೆನ್ನಾಗಿತ್ತು, ಈ ಪ್ಯಾನ್ ಇಂಡಿಯಾ ಬಂದಮೇಲೆ ಯಾಕೋ ಚೆನ್ನಾಗಿ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಸ್ಯಾಂಡಲ್ವುಡ್ಗೆ ಅವಮಾನ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಅಂದರೆ ಗಂಧದ ಮರದ ಪರಿಮಳ ಇದು. ಆದರೆ ಎಲ್ಲ ಒಂದು ಕಡೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹೋಗಿ ವ್ಯಾಪಾರ ಬೆಳೆಸಿ, ಬೇಡ ಅಂತ ಹೇಳಲ್ಲ. ನೀವೇನು ಪ್ಯಾನ್ ಇಂಡಿಯಾಗೆ ಹೋಗಬೇಡಿ ಅಂತ ನಾವು ಹೇಳಲ್ಲ. ಹೋಗಿ ವ್ಯಾಪಾರ ಬೆಳೆಯುತ್ತೆ, ಆದರೆ ಅವಮಾನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಬೇಕಾದಷ್ಟು ಪ್ರಾಬ್ಲಮ್ ಆಗಿದೆ. ಎರಡು ತಪ್ಪಿದೆ. ನಮ್ಮ ಚೇಂಬರ್ನವರು ನಾವು ಕೂತ್ ಕಡೆ ಎಲ್ಲ ಬರುತ್ತೆ ಅಂತ ಅವ್ರು ತಿಳ್ಕೊಂಡವ್ರೆ. ಆದರೆ ಚೇಂಬರ್ ಕೆಲಸ ಏನು ಅಂದರೆ, ಇವತ್ತು ಇಂದ್ರಜಿತ್ ಮಾಡಿದ್ರಲ್ಲ, ತಾವು ಬೆಳೆದವ್ರನ್ನ ಅಲ್ಲಿ ಸನ್ಮಾನಿಸಿದ್ರಲ್ಲ, ಚೇಂಬರ್ ಕೂಡ ಅದೇ ಮಾಡಬೇಕು. 200ರಿಂದ 250 ಡೈರೆಕ್ಟರ್ಸ್ ಇವತ್ತು ಕೆಲಸ ಮಾಡ್ತಾವ್ರೆ. ಅವ್ರನ್ನೆಲ್ಲ ತಮ್ಮ ತೆಕ್ಕೆಗೆ ತೊಗೊಳ್ಬೇಕು, ಅವ್ರನ್ನ ಗೌರವಿಸ್ಬೇಕು, ಅವ್ರನ್ನ ಸನ್ಮಾನಿಸ್ಬೇಕು, ಅವ್ರ ಬೆನ್ನು ತಟ್ಟಬೇಕು, ಅವರ ಸಮಸ್ಯೆಗಳನ್ನು ಕೇಳಬೇಕು. ಯಾಕೆ ಅವರ ಚಿಕ್ಕ ಚಿತ್ರಗಳಿಗೆ ಚಲನಚಿತ್ರಗಳು ರಂಗಮಂದಿರಗಳು ಸಿಗ್ತಾ ಇಲ್ಲ ಅಂತ ಅವ್ರಿಗೆ ಪರಿಹಾರ ಕೊಡಬೇಕು. ಇವೆಲ್ಲ ಕೆಲಸ ಮಾಡಿದ್ರೆ ಚಿಕ್ಕ ಚಿತ್ರಗಳಿಗೆ ಜನಗಳು ಬರಲ್ಲ ಅಂತಲ್ಲ. ಏಕಾಏಕಿ ದೊಡ್ಡ ಸಿನಿಮಾದವರು ಚಿತ್ರಗಳನ್ನು ಕೊಡಲಿಲ್ಲ ಅಂದ ಮಟ್ಟಕ್ಕೆ, ಜೊತೆಗೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ದಿವಸ ಚಿತ್ರಮಂದಿರಗಳು ಬಣ ಅಂತ ಇದ್ದಾವೆ. ಕೆಲಸ ಯಾರು ಬೆಳೀತಿರ್ತಾರೋ ಅವ್ರು ಬೆಂತಟ್ಟದಷ್ಟೇ. ಬೆಳೆದವರೆಲ್ಲ ಇವತ್ತು ರಾಜ್ಯ ಬಿಟ್ಟು ಭಾಷೆ ಬಿಟ್ಟು ಆಡ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲಿ ಹೋಗ್ತಾರೆ, ಹೋದ್ಮೇಲೆ ಬಂದೇ ಬರ್ತಾರೆ. ಅಲ್ಲಪ್ಪ, ನಾಸಾದಲ್ಲಿ ಕರ್ನಾಟಕದ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಅವನು ಚಂದ್ರಲೋಕ ಇಂದ್ರಲೋಕ ಎಲ್ಲ ಮಾತಾಡ್ತಾನೆ. 70 ವಯಸ್ಸಾದ ತಕ್ಷಣವೇ ನಮ್ಮ ಊರಿಗೆ ಹೋಗೋಣ ನಡಿ, ಅಲ್ಲಿ ಚಾವುಡಿ ಇದ್ದಾಳೆ, ಅಲ್ಲೊಂದು ಮಾಸ್ತಿ ಕಲ್ಲಿದೆ, ನಮ್ಮ ತಿಥಿ ಅಂತ ಹೇಳ್ಕೊಂಡು ಇಲ್ಲಿ ಬರ್ತಾರೆ. ಎಲ್ಲೋದ್ರೂ ಹುಟ್ಟಿದವರು ಬರಲೇಬೇಕು. ಜೊತೆಯಲ್ಲಿ OTTಗಳು, ಮೊಬೈಲ್ಗಳು ಇವೆಲ್ಲ ದೊಡ್ಡ ಗಲಾಟೆ ನಡೀತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಸಿಂಗಲ್ ಥಿಯೇಟ್ರ್ಗಳಿಗೆ ಜೀವ ಇದೆ. ಅವುಗಳನ್ನ ಗಟ್ಟಿಗೊಳಿಸೋದಕ್ಕೆ ಈಗ ನಮ್ಮ ಸಮರ್ಥ ಅಂತ ಹೀರೋಗಳು ಅವರು ನಿರ್ಮಾಪಕರಿಗೆ ಅನುಕೂಲವಾಗೋ ಥರ ನಡ್ಕೊಳ್ಬೇಕು. ಪ್ರತಿಯೊಬ್ಬ ನಿರ್ಮಾಪಕನಿಗೆ ಅನುಕೂಲ ಆಗಬೇಕು. ನೀನು ಸಿನಿಮಾ ಮಾಡು, ನಾನು ಸ್ವಲ್ಪ ಕಡಿಮೆ ದುಡ್ಡು ಕೊಡು, ಮೊದಲು ಸಿನಿಮಾ ರಿಲೀಸ್ ಮಾಡಬೇಕು. ಅಂಬರೀಷ್ ಅವ್ರು ಮಾಡ್ತಿರ್ಲಿಲ್ವೇ, ಶ್ರೀನಾಥ್ ಅವ್ರು ಮಾಡ್ತಿರ್ಲಿಲ್ವೇ, ಅನಂತ್ ನಾಗ್ ಮಾಡ್ತಿರ್ಲಿಲ್ವೇ? ಅವ್ರು ಏನು ಮಾಡೋರು, ಸಿನಿಮಾಗಳು ಬದಲು ಆಗಲಿ ಅನ್ನೋರು. ಎಲ್ಲ ಸಿನಿಮಾ ನಾನೇ ಮಾಡ್ತೀನಿ, ಎಲ್ಲ ದುಡ್ಡು ನನಗೇ ಬೇಕು, ಸಿನಿಮಾದಲ್ಲಿ ಯಾರು ಇರಬಾರ್ದು, ನಾನೇ ಇರ್ತೀನಿ ಅಂದರೆ ಥಿಯೇಟ್ರಲ್ಲಿ ಜನ ಎಲ್ಲಿರ್ತಾರೆ? ಅದರಿಂದ ಸಿನಿಮಾ ಅಂದರೆ
ಅದು ಅಭಿರುಚಿಗಳ ದೊಡ್ಡ ಸಂಗಮ. ಅಲ್ಲಿ ಅಕ್ಕ, ಅಣ್ಣ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ, ತಾತ, ಮುತ್ತಾತ ಎಲ್ಲರೂ ಸಿನಿಮಾದಲ್ಲಿ ಇರಬೇಕು. ಆದರೆ ಅದೊಂದಿದ್ರೆ ಆಗಲ್ಲ. ಅದರಿಂದ ಸ್ವಲ್ಪ ದಿವಸ ಈ ಕಾರ್ಮೋಡ ಹೋಗುತ್ತೆ. ಕಪ್ಪನೆ ಮೋಡ ಕರಗಲೇಬೇಕು ಆಗಸದಿಂದ. ಆಮೇಲೆ ಸ್ಟೇಜ್ ಮೇಲೆ ನೀವು ಕನ್ನಡ ಚಿತ್ರರಂಗವನ್ನ ತುಳಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ಹೌದು. ಸೊ ಅದು ಯಾವ ತರ, ಹೇಗೆ? ಹೌದು, ಕನ್ನಡ ಚಿತ್ರರಂಗ ಕೆಲವೊಬ್ರು ತುಳಿಯೋ ಅಂದ್ರೆ ಅದನ್ನ ನಾಶ ಮಾಡಕ್ಕೆ ತುಳಿಯೋ ರೀತಿ ಆಗ್ತದೆ. ಕನ್ನಡ ಚಿತ್ರರಂಗ ಅಲ್ಲ, ಕರ್ನಾಟಕ, ಕನ್ನಡ ಭಾಷೆ. ಕನ್ನಡ ಭಾಷೆನಾ? ಓಕೆ, ಕನ್ನಡ ಭಾಷೆ. ಕನ್ನಡ ಭಾಷೆ. ಈಗ ಕರ್ನಾಟಕದಲ್ಲಿ ಕುವೆಂಪು ಬಗ್ಗೆ ಹೀನಾಮಾನವಾಗಿ ಮಾತಾಡ್ತಿದ್ದಾಗ ಏನು ಮಾಡ್ತಿದ್ರಿ ಕನ್ನಡಿಗರೆಲ್ಲ? ಸುಮ್ಮನೆ ಇದ್ರಲ್ವಾ? ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.